ಸಚಿವ ಜಮೀರ್ ಅಹಮದ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಹುಕೋಟಿ ಹಗರಣವನ್ನ ನಡೆಸಿದ್ದಾರೆ ಜಮೀರ್ ಅಹಮದ್ ಅನ್ನುವ ಬಗ್ಗೆ ಇದೀಗ ದೂರನ್ನ ದಾಖಲಿಸಲಾಗಿದೆ. ಲೋಕಾಯುಕ್ತದಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಬಿಬಿಎಂಪಿಯ ಮಾಜಿ ಆಡಳಿತ ಪಕ್ಷದ ನಾಯಕ ಎನ್ಆರ್ ರಮೇಶ್ ಈ ದೂರನ್ನ ಲೋಕಾಯುಕ್ತದಲ್ಲಿ ಸಲ್ಲಿಸಿದ್ದಾರೆ. ಸುಮಾರು 55 ಕೋಟಿ ಹಣ ಭ್ರಷ್ಟಾಚಾರ ಆಗಿದೆ ಅನ್ನುವ ದೂರು ಸಲ್ಲಿಕೆಯಾಗಿದ್ದು, ನಕಲಿ ಬಿಲ್ ಅನ್ನ ಪಡೆದು ಹಣವನ್ನ ರಿಲೀಸ್ ಮಾಡಿದ್ದಾರೆ ಅನ್ನುವ ಆರೋಪ. ದಾಖಲೆ ಸಮೇತವಾಗಿ ಲೋಕಾಯುಕ್ತ ಹಾಗೂ ಬಿಬಿಎಂಪಿ ಆಯುಕ್ತರಿಗೆ ಇದೀಗ ಎನ್ಆರ್ ರಮೇಶ್ ದೂರನ್ನ ಸಲ್ಲಿಸಿದ್ದಾರೆ. ಸುಮಾರು 55 ಕೋಟಿ ಹಣ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ದೂರು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 47 ಕಾಮಗಾರಿಗಳನ್ನ ಕೆಲಸ ಮಾಡದೆ ಹಣವನ್ನ ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ ಅಂತ ಎನ್ಆರ್ ರಮೇಶ್ ದಾಖಲೆ ಸಮೇತವಾಗಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಜೊತೆಗೆ ಬಿಬಿಎಂಪಿಯ ಆಯುಕ್ತರಿಗೂ ದೂರನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ದೂರಿನ ಜೊತೆಗೆ ದಾಖಲೆಗಳನ್ನು ಕೂಡ ಇದೀಗ ನೀಡಿದ್ದಾರೆ. ಈ ಮೂಲಕ ಸಚಿವ ಜಮೀರ್ ಅಹಮದ್ ವಿರುದ್ಧ ಇದೀಗ ಮತ್ತೊಂದು ದೂರು ಇಲ್ಲಿ ದಾಖಲಾಗಿದೆ. ಈಗ ಈ ಹಿಂದೆ ಇದ್ದಿದ್ದು ಆರೋಪ, ಆದ್ರೆ ಇದೀಗ ಇಲ್ಲಿ ದೂರನ್ನ ದಾಖಲಿಸಿದ್ದಾರೆ ಎನ್ಆರ್ ರಮೇಶ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಇದೀಗ ಜಮೀರ್ ಅಹಮದ್ ವಿರುದ್ಧ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ದೂರು ಕೊಟ್ಟಿದ್ದಾರೆ. ಏನೆಲ್ಲ ದಾಖಲೆಗಳನ್ನ ನೀಡಿದ್ದಾರೆ? ಈ ದೂರಿನಲ್ಲಿರುವಂತಹ ಪ್ರಮುಖ ಅಂಶ ಏನು? ನವಿತಾ, ವಸತಿ ಇಲಾಖೆಯ ಬಳಿಕ ಇದೀಗ ಸಚಿವ ಜಮೀರ್ ಅಹಮದ್ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿರುವಂಥದ್ದು. ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕ, ಅದೇ ರೀತಿ ಬೆಂಗಳೂರಿನ ಪ್ರಮುಖ ಬಿಜೆಪಿ ನಾಯಕರಲ್ಲಿ ಒಬ್ಬರಾಗಿರುವಂಥ ಎನ್ಆರ್ ರಮೇಶ್ ಇದೀಗ ದಾಖಲೆಗಳ ಸಮೇತವಾಗಿ ಲೋಕಾಯುಕ್ತಕ್ಕೆ ಮತ್ತೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ದೂರನ್ನ ಸಲ್ಲಿಕೆ ಮಾಡಿರುವಂಥದ್ದು. ಎನ್ಆರ್ ರಮೇಶ್ ಮಾಡುವಂಥ ಆರೋಪಗಳ ಪ್ರಕಾರ 47 ಕಾಮಗಾರಿಗಳಲ್ಲಿ ಗುತ್ತಿಗೆಯನ್ನ ಪಡೆದುಕೊಂಡು ಯಾವುದೇ ರೀತಿಯಾಗಿರುವಂತಹ ಕಾಮಗಾರಿಗಳನ್ನು ನಡೆಸದೆ ಜಮೀರ್ ಅವರ ಅಣತಿಯ ಮೇರೆಗೆ ಬಿಬಿಎಂಪಿಯಿಂದ ಬಿಲ್ಲನ್ನ ಪಾಸ್ ಮಾಡಿಸಿಕೊಳ್ಳಲಾಗಿದೆ ಅನ್ನುವಂಥ ನೇರ ಆರೋಪವನ್ನ ಮಾಡ್ತಾ ಇರುವಂಥದ್ದು. 2020ರಿಂದ 2024ರ 4 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 47 ಕಾಮಗಾರಿಗಳಲ್ಲಿ ಯಾವುದೇ ರೀತಿಯಾಗಿರುವಂತಹ ಕೆಲಸಗಳನ್ನ ಮಾಡದೆ 55 ಕೋಟಿಗೂ ಅಧಿಕ ರೂಪಾಯಿಯನ್ನ ಸಚಿವ ಜಮೀರ್ ಅಹಮದ್ ಅವರ ಸೂಚನೆ ಮೇರೆಗೆ ಪಾಲಿಕೆ ಅಧಿಕಾರಿಗಳು ಬಿಡುಗಡೆ ಮಾಡಿಕೊಟ್ಟಿರುವಂಥದ್ದು. ಈ ಒಂದು ದೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಜೊತೆಗೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 11 ಜನ ಬಿಬಿಎಂಪಿ ಇಂಜಿನಿಯರ್ಗಳ ಮೇಲೂ ಕೂಡ ದೂರು ದಾಖಲಾಗಿರುವಂಥ ಜೊತೆಗೆ ಯಾವುದೇ ಕಾಮಗಾರಿಯನ್ನ ಮಾಡದೆ ಈ ಒಂದು ಕಾಮಗಾರಿಯನ್ನು ನಡೆಸ್ತೀವಿ ಅನ್ನುವಂಥ ರೀತಿಯಲ್ಲಿ ಗುತ್ತಿಗೆಯನ್ನು ಪಡೆದಿರುವಂತಹ 19 ಗುತ್ತಿಗೆದಾರರ ಮೇಲೂ ಕೂಡ ದೂರನ್ನ ದಾಖಲಿಸಿರುವಂಥದ್ದು. ಪ್ರಮುಖವಾಗಿ ಬಿಬಿಎಂಪಿಯ ಯೋಜನಾ ವಿಭಾಗ, ಬಿಬಿಎಂಪಿಯ ಬೃಹತ್ ರಾಜಕಾಲು ವಿಭಾಗ ಮತ್ತು ಬೆಂಗಳೂರಿನ ರಸ್ತೆ ಮೂಲಭೂತ ಸೌಕರ್ಯ ವಿಭಾಗಗಳಲ್ಲಿ 19 ಗುತ್ತಿಗೆದಾರರು ಗುತ್ತಿಗೆಯನ್ನು 2020ರಲ್ಲಿ ಪಡೆದುಕೊಂಡಿರ್ತಾರೆ. ಆದರೆ ಇದುವರೆಗೂ ಕೂಡ ನಯಾ ಪೈಸೆಯಷ್ಟು ಕೆಲಸವನ್ನ ಮಾಡಿಲ್ಲ. ಕೆಲಸ ಆಗಿದ್ರೆ ಅದರ ದಾಖಲೆಗಳನ್ನು ಕೂಡ ಪಡೆಯೋದಕ್ಕೆ ದೂರಿನಲ್ಲಿ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಉಪಲೋಕಾಯುಕ್ತರಾಗಿರುವಂತಹ ವೀರಪ್ಪ ಅವರಿಗೆ ಈ ಒಂದು ದೂರನ್ನ ಎನ್ಆರ್ ರಮೇಶ್ ಅವರು ಕೊಟ್ಟಿರುವಂಥ ಜೊತೆಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರು ಕೂಡ ಈಗಾಗಲೇ ದೂರನ್ನ ಕೊಟ್ಟಿರುವಂಥದ್ದು. ದೂರನ್ನ ಕೊಟ್ಟು ಸಮಗ್ರವಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಕೂಡ ಮಾಡೋದಕ್ಕೆ ಒತ್ತಾಯಿಸಿರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ನಗರಸಭೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬೀದರ್ನ ನಗರಸಭೆ ಕಮಿಷನರ್ ಮನೆ ಕಚೇರಿ ಮೇಲೆ ರೇಡ್ ಮಾಡಲಾಗಿದೆ. ಲೋಕಾಯುಕ್ತ ಡಿಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದ್ದು, ಬೀದರ್ನ ನಗರಸಭೆ ಕಮಿಷನರ್ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಲೋಕಾಯುಕ್ತ ಡಿಎಸ್ಪಿ ಹನುಮಂತರಾಯ್ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಕಮಿಷನರ್ ಶಿವರಾಜ್ ರಾಥೋಡ್ ಮನೆಯಲ್ಲಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ. ಸಾರ್ವಜನಿಕರ ದೂರಿನ ಮೇಲೆ ಇಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ನಗರಸಭೆಯಲ್ಲಿರುವ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನಗರಸಭೆಯಲ್ಲಿ ಅಕ್ರಮ ನಡೀತಾ ಇರೋದ್ರ ಬಗ್ಗೆ ಸಾರ್ವಜನಿಕರು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ರು. ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಗರಸಭೆ ಕಮಿಷನರ್ ಶಿವರಾಜ್ ರಾಥೋಡ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ, ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಬೀದರ್ ನಗರಸಭೆ ಕಮಿಷನರ್ ಶಿವರಾಜ್ ಅವರ ಮನೆ ಹಾಗೆಯೇ ಕಚೇರಿ ಮೇಲೆ ದಾಳಿಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ಅವರ ಮನೆ ಮತ್ತು ಕಚೇರಿ ಎರಡೂ ಕಡೆ ದಾಳಿ ಆಗಿದೆ. ಇನ್ನು ಬೆಂಗಳೂರಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೇಲೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು.
3 ಕಡೆ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋದಕ್ಕೆ ಈಗಾಗಲೇ ಸಾರ್ವಜನಿಕರು ಬರ್ತಾ ಇರುವಂತಹ ದೂರುಗಳು, ಅದರ ಜೊತೆಗೆ ಲೋಕಾಯುಕ್ತ ದಾಳಿಗಳೇ ಸಾಕ್ಷಿ ಆಗ್ತಾ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡೇ ಪೊಲ್ಯೂಷನ್ ಆಗಿದೆ ಅನ್ನುವಂತಹ ಒಂದು ದೂರು. ಆ ಹಿನ್ನೆಲೆಯಲ್ಲಿ 3 ಕಡೆ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಎಂಜಿ ರೋಡ್, ಬಸವೇಶ್ವರ ನಗರ, ಪೀಣ್ಯ ಈ ಒಂದು ಕಚೇರಿಗಳ ಮೇಲೆ ದಾಳಿಯಾಗಿದೆ. ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. 27 ತಂಡಗಳಿಂದ ಬೆಂಗಳೂರಿನ ಹಲವು ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪೊಲ್ಯೂಷನ್ ಆಗಿದೆ ಅನ್ನೋದಕ್ಕೆ ಈಗ ಆಗ್ತಾ ಇರುವಂತಹ ಲೋಕಾಯುಕ್ತ ದಾಳಿಯೇ ಸಾಕ್ಷಿಯಾಗಿದೆ. ಈಗಾಗಲೇ 3 ಕಡೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಒಟ್ಟಾರೆ 27 ತಂಡಗಳು ಬೆಂಗಳೂರಿನ ಹಲವು ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿರೋದು ನಿಮಗೆ ನಾವು ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದೀವಿ. ಪರಿಸರ ಭವನ ಒಂದ್ ಕಡೆಯಲ್ಲಿ ಇದೆ, ಆ ಒಂದು ಭವನದ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರುವಂತಹ ಕಚೇರಿಗಳ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಲಾಗಿದೆ. ಹಾಸನದಲ್ಲಿ ಗೃಹಿಣಿ ಪ್ರೀತಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರೀತಿಯನ್ನ ಕೊಂದಿದ್ಯಾಕೆ ಪ್ರಿಯಕರ ಪುನೀತ್ ಅಂತ ಹೇಳಿ. ಈತ ಪ್ರಿಯಕರನೋ ಅಲ್ವೋ, ಕೇವಲ 3 ದಿನದಲ್ಲಿ ಪರಿಚಯ ಇವರಿಗೆ, ಅಷ್ಟು ಬೇಗ ಪ್ರಿಯಕರ ಆದ್ನೋ ಅಥವಾ ಕೇವಲ ಈ ಒಂದು ಪರಿಚಯ ಈ ಕೊಲೆ ಮಾಡುವಷ್ಟರ ಒಟ್ಟಿಗೆ ಹೋಯ್ತಾ? ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡೆ ಹಾಗಾದ್ರೆ ಹೇಳಿದ್ದೇನು? ಇನ್ಸ್ಟಾದಲ್ಲಿ ಪ್ರೀತಿಗೆ ಪುನೀತ್ ಪರಿಚಯ ಆಗ್ತಾನೆ. ಪರಿಚಯವಾದ ಕೇವಲ 3 ದಿನ ಆಗಿರೋದು. ಅಲ್ಲಿ ಪ್ರೀತಿ ಮನೆಯಿಂದ ಜೂಟ್ ಆಗ್ತಾಳೆ. ಭಾನುವಾರ ಇಬ್ರು ಕೂಡ ಮೈಸೂರಲ್ಲಿ ಭೇಟಿ ಆಗ್ತಾರೆ. ಮೈಸೂರಿನ ಲಾಡ್ಜ್ ಅಲ್ಲಿ ರೂಮ್ ಅನ್ನ ಬುಕ್ ಮಾಡಿದ್ರು. ಬಳಿಕ ಮೈಸೂರೆಲ್ಲ ಸುತ್ತಾಡಿದ್ದಾರೆ ಪ್ರೀತಿ ಮತ್ತು ಪುನೀತ್. ಕತ್ರಘಟ್ಟ ಅರಣ್ಯದಲ್ಲೇ ಆಗ ಗಲಾಟೆ ಆಗುತ್ತೆ. ಇದು ಭೀಕರ ಕೊಲೆಗೂ ಕೂಡ ಕಾರಣ ಆಗುತ್ತೆ. ಜಮೀನಿನಲ್ಲೇ ಆರೋಪಿ ಪುನೀತ್ ಆಕಾಶವನ್ನು ಹೂತಿಟ್ಟಿದ್ದ. ಅತ್ತ ಮೈಸೂರಲ್ಲಿ ಪ್ರೀತಿಯ ಗಂಡ ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡ್ತಾರೆ. ಪ್ರೀತಿ ಗಂಡ ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದಂತಹ ನಂತರ ಪೊಲೀಸರು ತನಿಖೆ ಮಾಡಿದಾಗ ಈ ಒಂದು ಕೃತ್ಯ ಬೆಳಕಿಗೆ ಬಂದಿದೆ. ಆದರೆ ಇದರ ಹಿಂದೆ ಸಾಕಷ್ಟು ರೀತಿಯ ಅನುಮಾನಗಳು ಕೂಡ ಇದೆ. ಅಂದ್ರೆ 3 ದಿನಕ್ಕೆ ಪರಿಚಯ ಮಾಡಿಕೊಂಡು ಈಕೆ ಅವನ ಜೊತೆ ಸುತ್ತಾಡಕ್ಕೆ ಹೋಗಿದ್ದಾಳೆ. ಜೊತೆಗೆ ಅಲ್ಲಿ ಯಾವ ಕಾರಣಕ್ಕಾಗಿ ಇಲ್ಲಿ ಕೊಲೆ ಆಯಿತು ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಭಾನುವಾರ ಮೈಸೂರಲ್ಲಿ ಇಬ್ಬರು ಕೂಡ ಭೇಟಿ ಆಗ್ತಾರೆ, ಸುತ್ತಾಡ್ತಾರೆ. ಆ ಒಂದು ಸುತ್ತಾಟದಲ್ಲಿ ಕೊನೆಗೆ ತನ್ನ ಜೀವವನ್ನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಪ್ರೀತಿಯ ಪಾಲಾಗತ್ತೆ. ಈಗಾಗಲೇ ನಾವು ನೋಡ್ತಿದ್ವಿ, ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳಿ ಸುತ್ತಾಡಿ ಈಕೆ ತನ್ನ ಗಂಡನಿದ್ರೂ ಕೂಡ ಪರಿಚಯವಾದಂತಹ ಪುನೀತ್ ಜೊತೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಈಗಾಗಲೇ ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡಿ ಆರೋಪಿ ಪುನೀತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನೀಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಈಗಾಗಲೇ ಪರಿಚಯ ಆಗಿದ್ದು ಕೇವಲ 3 ದಿನದಲ್ಲ, ಅಷ್ಟರಲ್ಲೇ ಇವರೆಲ್ಲ ಪ್ರೀತಿ ಪ್ರೇಮ ಪಣೆ ಅಂತ ಸುತ್ತಾಡಕ್ಕೆ ಹೋಗಿದ್ರ? ಕೊಲೆ ಆಗಿದ್ಯಾಕೆ? ಜಗಳ ಆಗಿದ್ಯಾಕೆ? ನವಿತಾ, ಈ ಒಂದು ಕೊಲೆ ಯಾಕೆ ನಡೀತು ಅನ್ನುವಂಥದ್ದು ನಿಖರವಾಗಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಅವರಿಬ್ಬರು ನಡುವೆ ಏನಿತ್ತೋ ಏನೋ, ಆದ್ರೆ ಪುನೀತ್ ಹೇಳ್ತಾ ಇರುವಂತದ್ದು ಪೊಲೀಸರ ಮುಂದೆ ಆಕೆ ನನಗೆ ಸೆಕ್ಸ್ ಮಾಡುವಂತೆ ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ಲು, ಒತ್ತಡವನ್ನ ಹೇರ್ತಾ ಇದ್ಲು. ಹೀಗಾಗಿ ನಾನು ಆಕೆಗೆ ಕೆನ್ನೆಯ ಮೇಲೆ ಹೊಡೆದಂತ ಸಂದರ್ಭದಲ್ಲಿ ಆಕೆ ಕುಸ್ತು ಬೀಳ್ತಾಳೆ. ಬಿದ್ದಂತ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿದ್ಲು. ಹೀಗಾಗಿ ಆಕೆಯನ್ನ ತೆಗೆದುಕೊಂಡು ಬಂದು ಸತ್ತಂತ ಅವಳನ್ನ ನಮ್ಮ ಜಮೀನಿನಲ್ಲೇ ಊತಿದ್ದೆ ಅನ್ನುವಂತ ಮಾಹಿತಿಯನ್ನ ಆತ ಪೊಲೀಸರಿಗೆ ಕೊಟ್ಟಿರುವಂತದ್ದು. ಇವರು ಯಾಕೆ ಆ ಒಂದು ಜಾಗಕ್ಕೆ ನಿರ್ಜನ ಪ್ರದೇಶಕ್ಕೆ ಹೋದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರೆ ಮೊದಲಿಗೆ ಆತ ಆಕೆಯ ಮೇಲಿದ್ದಂತ ಚಿನ್ನಾಭರಣ ಅಥವಾ ಆಕೆಯ ಬಳಿ ಇದ್ದಂತ ಒಂದಷ್ಟು ಹಣ ತೆಗೆದುಕೊಳ್ಳಿಕ್ಕೆ ಈ ರೀತಿಯಾದಂತ ಕೊಲೆಯನ್ನ ಮಾಡಿದ್ದಾನೆ ಅನ್ನುವಂತ ಅನುಮಾನಗಳು ವ್ಯಕ್ತವಾಗಿತ್ತು. ಆದ್ರೆ ಈಗ ಸದ್ಯಕ್ಕೆ ಆತ ಪೊಲೀಸರ ಮುಂದೆ ಹೇಳ್ತಾ ಇರುವಂತದ್ದು ಆಕೆಯ ಒತ್ತಾಯ ಮಾಡ್ತಾ ಇದ್ಲು, ಹೀಗಾಗಿ ಆಕೆಯ ಹತ್ಯೆಯನ್ನ ಮಾಡಿಬಿಟ್ಟೆ, ಅಂದ್ರೆ ಕೋಪದಲ್ಲಿ ಹೊಡೆದಂತ ಸಂದರ್ಭದಲ್ಲಿ ಆಕೆ ಮೃತಪಟ್ಟಿದ್ದಾಳೆ ಅಂತ ಆತ ಹೇಳ್ತಾ ಇರುವಂತದ್ದು ಪೊಲೀಸರ ಮುಂದೆ. ನವಿತಾ, ಥ್ಯಾಂಕ್ ಯು ಸುನೀಲ್ ಡೀಟೇಲ್ಸ್ಗೆ. ಶಿಗ್ಗಾವಿ ಗುತ್ತಿಗೆದಾರ ಶಿವಾನಂದ ಹತ್ಯೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಶಿವಾನಂದ ಮನೆಗೆಲಸದವನೇ ಹಂತಕರ ಜೊತೆ ಶಾಮೀಲಾಗಿದ್ನ. ಹಣದ ವ್ಯವಹಾರದ ಸಿಸಿಟಿವಿ ದೃಶ್ಯಾವಳಿಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಶಿವಾನಂದ ಹತ್ಯೆ ಪ್ರಕರಣಕ್ಕೆ ಇದೀಗ ತಿರುವು ಸಿಕ್ಕಿದೆ.
ಶಿವಾನಂದ ಮನೆ ಕೆಲಸದವನೇ ಹಂತಕರ ಜೊತೆ ಶಾಮೀಲಾಗಿ ಕೆಲಸ ಮಾಡಿದ್ನ ಅನ್ನೋದಕ್ಕೆ ಸಿಸಿಟಿವಿ ದೃಶ್ಯಗಳೇ ಇದೀಗ ಸಾಕ್ಷಿ ಆಗ್ತಾ ಇದೆ. ಆ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಜೂನ್ 21ರಂದು ಖಾಸಗಿ ಹೋಟೆಲ್ ಒಳಗೆ ಮಾತುಕತೆ ಆಗತ್ತೆ. ಆ ಸಂದರ್ಭದಲ್ಲಿ ಕಂತೆ ಹಣವನ್ನ ತಂದಿದ್ದಂತಹ ಅಪರಿಚಿತರ ಜೊತೆಗಿದ್ದ ಈ ಕೆಲಸದವ ಜಂಪನಗೌಡ ಜೂನ್ 24ಕ್ಕೆ ಜೊತೆಯಲ್ಲಿದ್ದಾಗಲೇ ಗುತ್ತಿಗೆದಾರ ಶಿವಾನಂದನ್ನ ಹತ್ಯೆ ಮಾಡ್ತಾರೆ. ಹಂತಕರು ಹತ್ಯೆ ಮಾಡ್ತಾ ಇದ್ದಂತೆಯೇ ಜಂಪನಗೌಡ ಓಡ್ ಹೋಗಿರ್ತಾನೆ. ಶಿವಾನಂದ ಹತ್ಯೆ ಬಳಿಕ ಇದೇ ಜಂಪನಗೌಡ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಇದೀಗ ಈ ಮನೆ ಕೆಲಸವನಿದಾನಲ್ಲ, ಅವ್ರ ಜೊತೆ ಇದ್ದಿದ್ದು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಇದೆಯಲ್ಲ, ಕಂತೆ ಹಣವನ್ನು ಇಟ್ಕೊಂಡಿದ್ರಲ್ಲ ಅವರು, ಆ ಮನೆ ಕೆಲಸವನ್ನ ಮೇಲೇನೆ ಪೊಲೀಸರಿಗೆ ಅನುಮಾನ ಇದೆ. ಸೊ ಈಗ ಆತನನ್ನ ಕೂಡ ವಿಚಾರಣೆ ಮಾಡ್ತಾರೆ. ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಬಯಲಾಗತ್ತೆ. ಹತ್ಯೆಯಲ್ಲಿ ಈ ಮನೆ ಕೆಲಸವನ್ನ ಭಾಗಿ ಇದೆಯಾ ಅನ್ನೋದರ ಬಗ್ಗೆ ಕೂಡ ಈಗ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅನುಮಾನ ಬರೋದಕ್ಕೆ ಕಾರಣ ಈತ ಆ ಅಪರಿಚಿತರ ಜೊತೆ ಇರೋದು, ಹಣದ ಕಂತೆ ಹಣವನ್ನ ಇಟ್ಕೊಂಡಿರುವಂಥದ್ದು, ಆ ಎಲ್ಲ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಲಭ್ಯ ಆಗಿದೆ. ಈಗಾಗಲೇ ನೀವು ಗಮನಿಸ್ತಾ ಇದ್ರಲ್ಲ, ಜೂನ್ 21ರಂದು ಅವರು ಹೋಟೆಲಲ್ಲಿ ಇದ್ದಂತಹ ದೃಶ್ಯಗಳು ಕೂಡ ಈಗಾಗಲೇ ಸಿಸಿಟಿವಿಯಲ್ಲಿ ಲಭ್ಯವಾಗಿರುವಂಥದ್ದು. ಹಾಗಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಾನಂದನ ಯಾಕೆ ಕೊಲೆ ಮಾಡಿದ್ರು ಅಂತ ನೋಡೋದಾದ್ರೆ, ಶಿವಾನಂದ ಗುತ್ತಿಗೆದಾರ ಹಾಗೆ ನಿಸಿಮಪ್ಪ ಅನ್ನೋರು, ಇವರಿಬ್ಬರ ಮಧ್ಯೆ ಜಾಗದ ಒಂದು ವಿಚಾರ ಇರುತ್ತೆ, ಕಿರಿಕಿರುತ್ತೆ, ಯಾವಾಗ್ಲೂ ವಿವಾದ ಆಗ್ತಾ ಇರುತ್ತೆ. ಅದನ್ನ ಕೋರ್ಟ್ ಅಲ್ಲಿ ಕೂಡ ಹೋಗಿ ನೋಡ್ಕೊಳ್ತಾರೆ. ಆದ್ರೆ ಕೋರ್ಟ್ ನಿಸಿಮಪ್ಪ ಪರವಾಗಿ ಆದೇಶವನ್ನ ಕೊಡುತ್ತೆ. ಆದ್ರೆ ಮತ್ತೂ ಕೂಡ ಶಿವಾನಂದ ಕಿರಿಕ್ ಮಾಡ್ತಾನೆ ಇರ್ತಾನೆ. ಇದೇ ಕಾರಣಕ್ಕಾಗಿ ಶಿವಾನಂದನನ್ನ ಕೊಲೆ ಮಾಡಬೇಕು ಅಂತ ಹೇಳಿ ನಿಸಿಮಪ್ಪನ ಮೊಮ್ಮಗ ನಾಗರಾಜು ಪ್ಲಾನ್ ಮಾಡ್ತಾನೆ. ನಾಗರಾಜು ತನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿ ಅವರನ್ನ ಅಲ್ಲಿ ಸ್ಕೆಚ್ ಹಾಕಿನೇ ಎಲ್ಲಾ ಮಾಹಿತಿಗಳನ್ನ ಆಧರಿಸಿಯೇ ಆತನನ್ನ ಹೋಗಿ ಕೊಚ್ಚಿ ಕೊಲೆ ಮಾಡ್ತಾರೆ. ಇದರಲ್ಲಿ ಇದೀಗ ಈತನ ಮನೆ ಕೆಲಸದವನು ಅಂದ್ರೆ ಶಿವಾನಂದನ ಮನೆ ಕೆಲಸದವನು ಕೂಡ ಸಹಾಯ ಮಾಡಿದಾನೆ ಅನ್ನುವಂತಹ ಒಂದಷ್ಟು ಅನುಮಾನ ಪೊಲೀಸರಿಗೆ ಇದೆ. ಆ ಸಿಸಿಟಿವಿ ದೃಶ್ಯಾವಳಿಗಳ ಆಧರಿಸಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಯಿತು ಅಪಸ್ವರ. ಸಚಿವ ಭೈರತಿ ವಿರುದ್ಧ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಆಕ್ರೋಶ. ಈಗ ಪ್ರತಿನಿತ್ಯದ ವಿಚಾರ ಆಗೋಗಿದೆ. ಈಗ ಒಬ್ಬೊಬ್ಬರೇ ಮಾತಾಡೋದು, ಸರಣಿಯಾಗಿ ಒಬ್ಬೊಬ್ಬರೇ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಇದೀಗ ಅಸಮಾಧಾನ, ಅಪಸ್ವರ, ಆಕ್ರೋಶ, ಎಲ್ಲವೂ ಕೂಡ ಆರಂಭ ಆಗಿದೆ. ಸಚಿವ ಭೈರತಿ ವಿರುದ್ಧ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಅನ್ನುವ ಪರಿಸ್ಥಿತಿ. ಸಚಿವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಈಗ ಪ್ರತಿನಿತ್ಯ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಸಚಿವ ಭೈರತಿ ಅವರು ಅನ್ನೋದು ಇದೀಗ ಇವರು ಕೂಡ ಹೇಳ್ತಾ ಇರುವಂತಹ ಆರೋಪ. ಭೈರತಿ ಸುರೇಶ್ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬೆಣ್ಣೆ ಅನ್ನುವಂತಾಗಿದೆ. ಕೋಲಾರದಲ್ಲಿ ಕಾಂಗ್ರೆಸ್ನ ಈ ಪರಿಸ್ಥಿತಿಗೆ ಸಚಿವ ಭೈರತಿ ಸುರೇಶೇ ಕಾರಣ. ನಮ್ಮನ್ನ ಯಾವುದೇ ಸಭೆಗೆ ಸಚಿವರು ಆಹ್ವಾನಿಸ್ತಿಲ್ಲ ಅಂತ ಆರೋಪಿಸ್ತಾ ಇದ್ದಾರೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಈಗ ಕೋಮಲ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ, ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಎಲ್ಲ ಮಂತ್ರಿ ಆದವರು ಎಲ್ಲ ವಿಚಾರಗಳನ್ನು ಕೂಡ ಎಲ್ಲ ಶಾಸಕರನ್ನ ಸಮನ್ವಯ ತಗೊಂಡು ಹೋಗ್ಬೇಕು. ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣೆ ಇಡಬಾರ್ದು. ಆ ಪರಿಸ್ಥಿತಿಯಿಂದ ಇವತ್ತು ಈ ರೀತಿ ಆಗಿದೆ. ನಮ್ಮನ್ನು ಯಾವುದು ಸಂಧಾನ ಕರೆದಿಲ್ಲ, ಯಾವ ಸಂಧಾನವನ್ನು ಅವರು ಹೇಳಿಲ್ಲ. ಆಯಿತಾ, ನಾವಿವತ್ತು ಚುನಾವಣೆ ನಿಂತಿದ್ದೇವೆ, ಸ್ಪರ್ಧೆ ಮಾಡಿದ್ದೇವೆ. ನಮ್ಮ ಹೈಕಮಾಂಡ್ ಏನಿದೆ, KPCC ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾದ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವ್ರ ಬಳಿ ನಮ್ಮ ಅಹವಾಲು ಹೇಳ್ತೇವೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ. ರಾಮನಗರದಲ್ಲಿ ಜೆಡಿಎಸ್ ಪಕ್ಷದ ಡಿಜಿಟಲ್ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಈ ಹಿನ್ನೆಲೆ ಇವತ್ತು ರಾಮನಗರಕ್ಕೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಬೈಕ್ ರ್ಯಾಲಿ ಮೂಲಕ ಆಗಮಿಸಿದ್ದು ನಗರದಲ್ಲಿರುವ ಚಾಮುಂಡೇಶ್ವರಿ ದೇಗುಲಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ನಂತರ ನಗರದಲ್ಲಿ ಸಭೆ ಆಯೋಜನೆ ಮಾಡಿದ್ದು ಸಭೆಯಲ್ಲಿ 100 ಜನ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಸ್ವಕ್ಷೇತ್ರ ಆಗಿರ್ತಕ್ಕಂಥ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಂಘಬಸನ್ ದೊಡ್ಡಿಯಿಂದ ಚಾಮುಂಡಿ ಟೆಂಪಲ್ವರೆಗೂ ನಮ್ಮ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಬೈಕ್ ರ್ಯಾಲಿ ಮಾಡುವ ಮೂಲಕ ಮತ್ತು ಸಾಕಷ್ಟು ಜನ ತಾಯಂದ್ರುಗಳು ಕೂಡ ತಲೆ ಮೇಲೆ ಕಳಶವನ್ನು ಒತ್ತಿ ನಮಗೆ ಒಂದು ರೀತಿ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ ಇವನ್ನೆಲ್ಲವನ್ನು ನೋಡಿದಾಗ ರಾಮನಗರ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಹಾಗೂ ನಮ್ಮ ತಾಯಿಯವರಿಗೆ
ಇಲ್ಲಿಯವರೆಗೂ ಕೂಡ ಸತತವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. 6 ಬಾರಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಗೆ ನಾನು ಕೊನೆ ಕ್ಷಣದಲ್ಲಿ ಹೇಳಿದ್ದು, ಯಾಕೆಂದರೆ ನನಗೆ ಇವತ್ತು ಕೊಪ್ಪಳ ವಿಜಯನಗರ ಇತ್ತು, ಆದರೆ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಇಲ್ಲ ಮತ್ತೆ ಇನ್ನೊಂದು ದಿನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಾಳೆ ರಾಯಚೂರಿಗೆ ಹೋಗ್ತಕ್ಕಂಥದ್ದಿದೆ. ಹಾಗಾಗಿ ನಾನು ಕೊನೆಯ ಹಂತದಲ್ಲಿ ಒಂದು 2 ದಿನದ ಮುಂಚೆ ಫೋನ್ ಮಾಡಿ ಹೇಳಿದ್ದು, ಇವತ್ತು ಈ ಮಟ್ಟಕ್ಕೆ ಪಾಪ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಅವರೇ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಭಾಳ ಅದ್ಭುತವಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯ ನೇಮಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಟಿಸಿ ಪಡೆದು ಬೇರೆ ಶಾಲೆಗಳತ್ತ ಮುಖ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು. ಪೋಷಕರು ಆ ಮಕ್ಕಳ ಟಿಸಿಯನ್ನ ಪಡ್ಕೊಂಡು ಬೇರೆ ಶಾಲೆಗಳಿಗೆ ಅವರನ್ನ ಅಡ್ಮಿಷನ್ ಮಾಡ್ತಾ ಇದ್ರು. ಇದರ ಬಗ್ಗೆ ನ್ಯೂಸ್ 18 ನಿನ್ನೆ ವರದಿಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ವರದಿ ಆದ ಬಳಿಕ ಇದೀಗ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಬೇರೆ ಶಾಲೆಗೆ ತೆರಳಿದ್ದ 6 ಮಕ್ಕಳ ಮನವೊಲಿಕೆ ಇದೀಗ ಸಕ್ಸಸ್ ಆಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಪೋಷಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಅಧಿಕಾರಿಗಳು. ಇದು ನಿಮ್ಮ ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಚಾಮರಾಜನಗರದ ಹೊಮ್ಮ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನಿರಂತರವಾಗಿ ವರದಿ ಮಾಡಿ ಅಧಿಕಾರಿಗಳನ್ನ ನ್ಯೂಸ್ 18 ಎಚ್ಚರಿಸಿತ್ತು. ಇನ್ನು 12 ಮಕ್ಕಳನ್ನ ಕರೆತರಲು ಅಧಿಕಾರಿಗಳು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದು ಆಗ್ಬೇಕಾಗಿರೋದು ಕೆಲಸ. ಯಾಕಂತ ಹೇಳಿದ್ರೆ ಸುಮ್ಮನೆ ಇಲ್ಲಪ್ಪ ಪೇರೆಂಟ್ಸ್ಗೆ ಇಷ್ಟ ಇಲ್ಲ ಮಕ್ಕಳನ್ನ ಬೇರೆ ಶಾಲೆಗೆ ಕಳುಹಿಸಿದ್ರು ಅಂತ ಅಲ್ಲ. ಯಾಕೆ ಸಮಸ್ಯೆ, ಏನಾಯ್ತು, ಅಲ್ಲಿ ಯಾವ ಕಾರಣಕ್ಕಾಗಿ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ, ಪೇರೆಂಟ್ಸ್ ಟಿಸಿ ತಗೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಸಮಸ್ಯೆ ಬಗೆಹರಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದ್ರೆ ನ್ಯೂಸ್ 18 ಕನ್ನಡ ಇದನ್ನ ಹೇಳಿ ಬಿತ್ತರಿಸಿ ಆಮೇಲೆ ಸುದ್ದಿಯನ್ನ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಇದೀಗ ಅಲ್ಲಿ ಪೇರೆಂಟ್ಸ್ ಜೊತೆ ಸಭೆಯನ್ನ ಮಾಡಿದ್ದಾರೆ. ಹೊಮ್ಮ ಗ್ರಾಮದಲ್ಲಿ ದಲಿತ ಮಹಿಳೆಯನ್ನ ಅಡುಗೆ ಸಿಬ್ಬಂದಿಯಾಗಿ ನೇಮಕ ಮಾಡಿದ್ದಕ್ಕೆ 12 ಮಕ್ಕಳು ಟಿಸಿ ಪಡೆದು ಬೇರೆ ಶಾಲೆಗೆ ದಾಖಲಾಗಿದ್ರೆ ಉಳಿದಂತೆ ಮತ್ತೆ ಬೇರೆ ಶಾಲೆಗೆ ಸೇರಿಸಿದಂತಹ ಇನ್ನಷ್ಟು ಉಳಿದಂತಹ ಮಕ್ಕಳನ್ನ ಟಿಸಿ ಕೂಡ ಕೇಳಿದ್ರು ಅಲ್ಲಿ ಪೇರೆಂಟ್ಸ್. ಈ ಕುರಿತಂತೆ ನ್ಯೂಸ್ 18 ವಿಸ್ತೃತವಾಗಿ ವರದಿ ಮಾಡಿತ್ತು. ಇದೀಗ ಈ ವರದಿ ಸಂಚಲನವನ್ನೇ ಸೃಷ್ಟಿಸಿದ್ದು. ಇವತ್ತು ಅಧಿಕಾರಿಗಳ ತಂಡವೇ ಶಾಲೆಗೆ ದೌಡಾಯಿಸಿದೆ. ಮುಖ್ಯ ಶಿಕ್ಷಕರಿಂದ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡು ಶಾಲೆಯಲ್ಲಿ ಪೇರೆಂಟ್ಸ್ ಜೊತೆ ಸಭೆಯನ್ನ ಕೂಡ ಮಾಡಿದ್ದಾರೆ. ಈ ಶಾಲೆ ಕಳೆದ ವರ್ಷದಲ್ಲಿ 22 ಮಕ್ಕಳನ್ನು ಹೊಂದಿತ್ತು. ಬಹುಶಃ ಇವತ್ತು ನಾನು ಈಗ ಪ್ರೆಸೆಂಟ್ SITS ಅಲ್ಲಿ ನಾನು ಚೆಕ್ ಮಾಡಿದಾಗ 5 ಮಕ್ಕಳು ಮಾತ್ರ ಶಾಲೆಯಲ್ಲಿ ಇದ್ದಾರೆ. ಉಳಿದ ಮಕ್ಕಳು ಬೇರೆ ಬೇರೆ ಶಾಲೆಗೆ ದಾಖಲಾಗಿ ಅಲ್ಲಿಂದ ನಮಗೆ TCಯನ್ನು ಕಳಿಸ್ಕೊಡಿ ಅಂಥೇಳಿ ಕೇಳಿದ್ದಾರೆ. ಬಹುಶಃ ನಾವು ಇವತ್ತು ಏನಾಗಿದೆ ಯಾಕೆ ಈ ಥರ ಅಂತ ಹೇಳಿದಾಗ ಅವರು ಪೇರೆಂಟ್ಸ್ ಕೊಡೋ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಏನು ಕಲಿಬೇಕಾಯಿತೋ ಅದನ್ನು ಈ ಶಾಲೆಯಲ್ಲಿ ಕಲಿಸ್ತಾ ಇಲ್ಲ ಶಿಕ್ಷಕರು, ಅದಕ್ಕೆ ನಾವು ಶಾಲೆಯನ್ನು ಬದಲಾವಣೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಬೇರೆ ರೂಪ ಇದೆ ಅಂತಕ್ಕಂಥದ್ದು ಆಂತರಿಕವಾದಂಥ ವಿಚಾರ ಇದೆ. ಸೊ ನಾನು ಸಹ ಈಗಾಗಲೇ ಪೋಷಕರಲ್ಲಿ ಮನವಿ ಮಾಡಿದ್ದೀನಿ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ. ಯಾರು ಹಿಂದೆ ಹೊಮ್ಮ ಶಾಲೆಯಲ್ಲಿ ಓದ್ತಾ ಇದ್ರೋ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಗ್ರಾಮಗಳಿಗೆ ಹೋಗಿದ್ದಾರೆ, ಅದೇ ಗ್ರಾಮದಿಂದ ಪುನಃ ಹೊಮ್ಮ ಶಾಲೆಗೆ ತಾವು ಬರಬೇಕು. ತಾವು ಏನು ಮಕ್ಕಳು ಕಲ್ತಿಲ್ಲ ಅಂತ ಹೇಳ್ತಾ ಇದ್ದರೆ ಆ ಕಲಿಕೆಗೆ ಸಂಬಂಧಪಟ್ಟಂಥ ಶಿಕ್ಷಕರನ್ನು ಅಗತ್ಯವಾಗಿ ನಾನು ಕೂಡಲೇ ನೇಮಕ ಮಾಡಿ ಆ ಶಾಲೆಯನ್ನು ಉತ್ತುಂಗ ಶಿಖರಕ್ಕೆ ಹೋಗಲಿಕ್ಕೆ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ. ಬಟ್ ಅಡಿಗೆದವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ, ಕಾನ್ಫ್ಲಿಕ್ಟ್ ಬರ್ತಾ ಇದೆ. ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡ್ತೀವಿ, ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ. ಅಂದರೆ ಇದು ನಿಜ ಇದೆಯಾ ತಪ್ಪಿದೆ ಅದನ್ನು ಕೇಳ್ಕೊಡ್ತೀವಿ, ನಾವು ವೆರಿಫೈ ಮಾಡಿಸ್ತೀವಿ. ಬಟ್ ಇವಾಗ 2 ಥರ ಮಾಹಿತಿ ಬರ್ತಾ ಇದೆ. ಟೀಚರ್ ಕ್ವಾಲಿಟಿಯಿಂದ TC ತೊಗೊಂಡು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮತ್ತು ಅಡಿಗೆದವರಿಂದ ಕೂಡ ಇದು ಕಷ್ಟ ಆಗ್ತಾಯಿದೆ ಹಿಂಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ, ಬೇರೆ ಟೀಚರ್ಗೆ ಹಾಕ್ಕೊಳ್ತೇವೆ. ಒಳ್ಳೆಯ ಟೀಚರ್ ಯಾರಿದ್ದಾರೆ ಅವರಿಗೆ ಹಾಕಿಸ್ತಾ ಇದ್ದೀವಿ ಮತ್ತು ಟೀಚರ್ಸ್ ಹಳೆಯ ಟೀಚರ್ಸ್ ಯಾರಿದ್ರು ಅವರ ಮೇಲೆ ಕೂಡ ಆ್ಯಕ್ಷನ್ ಮಾಡ್ತೇವೆ. ಅವರಿಗೆ ಕೂಡ ನಾವು ಬಿಡಲ್ಲ, ಬೇರೆ ಕಡೆ ಹೋದರೆ ಅಲ್ಲಿ ಕೂಡ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಟೀಚರ್ ಮೇಲೆ ಕೂಡ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಇವರಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ನಿನ್ನೆ ನಾವು ಕೂಡ ಮೀಟಿಂಗಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಗ್ರಾಮಸ್ಥರಿಗೆ ಕೂಡ ಹೇಳಿದ್ದೀವಿ. ಅವರೇ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮಕ್ಕಳು. ಮತ್ತು ಇಲ್ಲೇ ನಾವು HMಗೆ ಕೂಡ ಹೇಳಿದ್ದೀವಿ, ಇಲ್ಲಿಗೆ ನೀವು ಊಟ ಮಾಡಬೇಕು, ಕ್ವಾಲಿಟಿದು ಏನಾದರೂ ಸಮಸ್ಯೆ ಇದ್ದರೆ ಕೂಡ ನಮಗೆ ಡೈಲಿ ಹೇಳಬೇಕು. CRC BRC ಇಲ್ಲಿ ಬರ್ತಾರೆ, ಡೈಲಿನೇ ಇಲ್ಲಿ ಬರ್ತಾರೆ, ನಮಗೆ ಡೈಲಿ ಅಪ್ಡೇಟ್ ಮಾಡ್ತಾರೆ. ಏನು ನಡೀತಾ ಇದೆ ನಮಗೆ ಡೈಲಿ ರಿಪೋರ್ಟ್ ಬೇಕು. BOಗೆ ವೀಕ್ಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಏನಾದರೂ ತಪ್ಪಾಗಿದ್ದರೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಎನ್ ಆ್ಯಕ್ಷನ್. ಆದರೆ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ. ಮತ್ತು ಈಗಾಗಲೇ ಈ ಮಹಿಳೆ 26 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ, ಅಡುಗೆನೂ ಮಾಡ್ತಾಯಿದ್ದಾರೆ. ಆ ಅಂಶವನ್ನು ಕೂಡ ಗಮನದಲ್ಲಿಟ್ಕೊಂಡು ಏನು ಇನ್ ಕೇಸ್ ಅವರು
ಏನಾದರೂ ದೂರನ್ನು ದಾಖಲಿಸಿದರೆ ಖಂಡಿತ ದೂರನ್ನು ತಗೊಂಡು ದಾಖಲಿಸ್ಬಿಟ್ಟು ತನಿಖೆಯನ್ನು ಮಾಡ್ತೇವೆ. ಈಗ ಪ್ರಸ್ತುತ ಮಾಡ್ತಾ ಇರುವಂಥ ಏನು ನಿಂಗಮ್ಮ ಅಡುಗೆ ಇದ್ದಾರಲ್ಲ, ಅವರು ನಾವು ಮಾಡಿರುವಂಥ ಅಡುಗೆಯನ್ನು ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ, ಕೆಲವರು ಮಾತ್ರ ಊಟ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು. ಅದಕ್ಕೆ ಸಮಜಾಯಿಷಿಯಾಗಿ ಗ್ರಾಮಸ್ಥರು ಕೂಡ ಈ ರೀತಿ ಹೇಳಿದರು. ಅಂದರೆ ಅವರಿಗೆ ಅಡುಗೆ ಸರಿಯಾಗಿ ಮಾಡೋದಕ್ಕೆ ಬರೋಲ್ಲ, ಅಂದರೆ ಈಗ ಖಾರ ಹಾಕಲಿಕ್ಕೆ, ಉಪ್ಪು ಹಾಕಲಿಕ್ಕೆ ಬೇರೆಯವ್ರನ್ನ ಕರೆಸಿ ನಾವು ಸಹಾಯ ಮಾಡಿಸ್ತಾ ಇದ್ವಿ ಅನ್ನುವಂಥ ಮಾಹಿತಿನೂ ಹೇಳಿದ್ದಾರೆ. ಹಾಗಾಗಿ ಈ ಸಂಬಂಧ ಅವರೇನಾದರೂ ದೂರು ಕೊಟ್ಟರೆ ಖಂಡಿತ ನಾವು ದಾಖಲಿಸ್ಕೊಂಡು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ನಾವು ಇದೇ ಸಮಯಕ್ಕೆ ನಿನ್ನೆ ಈ ವಿಚಾರವನ್ನ ಅಧಿಕಾರಿಗಳ ಜೊತೆಗೆ ಅಂದ್ರೆ ಫೋನ್ ಸಂಪರ್ಕದಲ್ಲೂ ಕೂಡ ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಇದೀಗ ಇದೊಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಉಳಿದ ಒಂದು 6 ಮಕ್ಕಳು ಈಗ ಶಾಲೆಗೆ ಮತ್ತೆ ವಾಪಸ್ ಬರ್ತಾ ಇರುವಂತಹದ್ದು ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ. ಏನೇನಾಯ್ತು ಆ ನಂತರ? ಖಂಡಿತ ನವಿತಾಜನ್, ಇದು ಒಂದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಶಾಲೆ ಮುಚ್ಚುವ ಹಂತ ತಲುಪಿತ್ತು. ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ ಬರ್ತಿದ್ದ. ದಲಿತ ಮಹಿಳೆ ಅಡುಗೆ ಸಿಬ್ಬಂದಿಯಾಗಿ ನೇಮಕ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಟಿ.ಸಿ ಪಡೆದು ಬೇರೆ ಕಡೆ ಸೇರ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಈಗಾಗಲೇ 12 ಮಕ್ಕಳು ಪಡ್ಕೊಂಡಿದ್ರು, 8 ಮಕ್ಕಳು ಅಪ್ಲಿಕೇಶನ್ ಹಾಕಿದ್ರು ಟಿ.ಸಿ ತಗೋದಕ್ಕೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ವರದಿ ಮಾಡಿದ ತಕ್ಷಣ ಇವತ್ತು ಇಡೀ ಜಿಲ್ಲಾಡಳಿತ ಅಂದ್ರೆ ಪ್ರಭಾರ ಡಿ.ಸಿ ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತೆ SP ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಅಕ್ಷರದಾಸಗಳು ಎಲ್ಲ ಭೇಟಿ ಕೊಟ್ಟು ಗ್ರಾಮಸ್ಥರೊಳಗೆ ಒಂದು ಸಭೆ ನಡೆಸಿದ್ರು. ಇಲ್ಲಿ ಗ್ರಾಮಸ್ಥರು ಹೇಳೋದನ್ನ ನಾವು ಯಾವುದೇ ಕಾರಣಕ್ಕೂ ದಲಿತ ಮಹಿಳೆಯನ್ನ ಕಾರಣಕ್ಕೆ ಮಾಡಿಲ್ಲ, ಇಲ್ಲಿ ಟೀಚರ್ ಸರಿ ಇರಲಿಲ್ಲ, ಹಂಗಾಗಿ ನಾವು ಬೇರೆ ಕಡೆ ಹೋಗೋಣ ಅಂತ ಸಮಜಾಯಿಷಿ ಕೊಟ್ಟರು. ಆದ್ರೆ ಆ ಅಡುಗೆ ಸಿಬ್ಬಂದಿ ಏನಿದ್ದಾರೆ ಆ ಅಮ್ಮ ಒಂದು ಸರಿಯಾದ ಒಂದು ಮಾಹಿತಿ ಕೊಟ್ಟರು. ನಾನು ಅಡುಗೆ ಮಾಡಕ್ ಶುರು ಮಾಡಿದ್ಮೇಲೆ ಯಾರು ಸಹ ಇಲ್ಲಿ ಊಟ ಮಾಡ್ತಿರಲಿಲ್ಲ ಮಕ್ಕಳು, ಕೇವಲ 5-6 ಜನ ಮಾತ್ರ ಮಾಡ್ತಿದ್ರು, ಉಳಿದವರೆಲ್ಲ ಮನೆಗೆ ಹೋಗ್ತಾ ಇದ್ರು. ಈ ವರ್ಷ ಮಾತ್ರ ಎಲ್ಲರೂ ಟಿ.ಸಿ ತಗೊಂಡು ಹೋದ್ರು ಅಂತ ನಿಜವಾದ ಅಂಶವನ್ನು ಬಾಯ್ಬಿಟ್ರು. ಹಾಗಾಗಿ ಗ್ರಾಮಸ್ಥರನ್ನ 2 ಕಡೆ ಎಲ್ಲರನ್ನು ಸೇರಿಸಿ, ದಲಿತ ಮುಖಂಡರು ಮತ್ತು ಮೇಲ್ವರ್ಗದ ಮುಖಂಡರು ಎಲ್ಲರನ್ನು ಸೇರಿಸಿ ಒಂದು ಸಭೆ ನಡೆಸಿ ಮಕ್ಕಳನ್ನ ವಾಪಸ್ ತರಬೇಕು. ಯಾಕಂದ್ರೆ ಈ ಒಂದು 99 ವರ್ಷ ಆಗಿದೆ ಶಾಲೆಗೆ, ಇನ್ನೊಂದು ವರ್ಷ ಕಂಡ್ರೆ ಶತಮಾನ ಕಾಣುತ್ತೆ. ಹಾಗಾಗಿ ಈ ಶಾಲೆಯನ್ನು ಮುಚ್ಚಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸ್ಬೇಕು, ಆ ಮಕ್ಕಳನ್ನ ಕರ್ತರಬೇಕು ಅಂತ ಹೇಳಿ ಈಗ ಒಪ್ಕೊಂಡಿದ್ದಾರೆ. ಈಗಾಗಲೇ ಇವತ್ತು 8 ಜನ ಮಕ್ಕಳನ್ನ ಶಾಲೆಗೆ ಕರ್ತಂದು ಸೇರಿಸಿದ್ದಾರೆ. ಮತ್ತು ನಾಳೆಯಿಂದ ಉಳಿದ ಮಕ್ಕಳನ್ನು ಸಹ BO ಮತ್ತು CRC ಮತ್ತು ಬೇರೆ ಬೇರೆ ಅಧಿಕಾರಿಗಳು ಹೋಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಸೇರಿಸುವಂಥದ್ದು, ಮತ್ತೆ ಏನ್ ಬೇರೆ ಕಡೆ ಟಿ.ಸಿ ತಗೊಂಡಿದ್ದಾರೆ ಅವನ್ನೆಲ್ಲ ವಾಪಸ್ ತಂದು ಈ ಶಾಲೆಯನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಲಾಗುವುದು ಅಂತ ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಮತ್ತೆ ಆ ರೀತಿ ಸಹ ಇವತ್ತಿನ ಹೆಣ್ಮಕ್ಳು ಬಂದಿದ್ದಾರೆ. ನಿಜಕ್ಕೂ ಒಂದು ಈ ಶಾಲೆ ಉಳಿಯುವ. ಫೈನ್, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಕೋಮಲ್ ಮತದಾರರಿಗೆ ಅಭ್ಯರ್ಥಿಗಳಿಂದ ಬಂಪರ್ ಆಫರ್. ಮತ ಹಾಕಿ ಬಂದವರಿಗೆ ಮಿಕ್ಸಿ ಕುಕ್ಕರ್ ಗಿಫ್ಟ್. ಕೋಲಾರದ ಬಾಲಕಿಯರ ಶಾಲೆ ಬಳಿ ಕುಕ್ಕರ್ ಮಿಕ್ಸಿಯನ್ನ ಹಂಚಿಕೆ ಮಾಡಲಾಗಿದೆ. ಕೋಮಲ್ ಮತದಾರರಿಗೆ ಅಭ್ಯರ್ಥಿಗಳು ಇದೀಗ ಬಂಪರ್ ಆಫರ್ ಅನ್ನ ಕೊಡ್ತಿದ್ದಾರೆ. ಮತ ಹಾಕಿ ಬಂದವರಿಗೆ ಮಿಕ್ಸಿ ಕುಕ್ಕರ್ ಗಿಫ್ಟ್ ಕೊಡ್ತಾ ಇದ್ದು, ಕೋಲಾರದ ಬಾಲಕಿಯರ ಶಾಲೆಯ ಬಳಿ ಕುಕ್ಕರ್ ಮಿಕ್ಸಿಯನ್ನ ಹಂಚಿಕೆ ಮಾಡಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ವೋಟ್ ಹಾಕಿ ಮಿಕ್ಸಿ ಕುಕ್ಕರ್ ಪಡೆದು ಹೋಗ್ತಾ ಇದ್ದಾರೆ ಮತದಾರರು. ಆಮಿಷಗಳು ಎಲ್ಲೆಲ್ಲಿ ಆಮಿಷಗಳು ಇಲ್ಲ ಅಂತ ಹೇಳಿ ಆ ರೇಂಜ್ಗೆ ಈಗ ಎಲ್ಲ ಕಡೆಯಲ್ಲೂ ಕೂಡ ಆಮಿಷಗಳನ್ನ ಒಡ್ಡೋದು, ಗಿಫ್ಟ್ಗಳನ್ನ ಕೊಡೋದು, ಆ ನಂತರ ವೋಟ್ ಹಾಕಿಸ್ಕೊಳ್ಳುವಂತಹ ಕೆಲಸ. ಮುಂಬೈ, ಗೋವಾ, ಹೈದರಾಬಾದ್ ಪ್ರವಾಸದ ಆಫರ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಒಂದು ಮತಕ್ಕೆ 5ರಿಂದ 10 ಲಕ್ಷ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು. ಯಾವ ರೀತಿಯಾಗಿ ಇಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಇಲ್ಲಿ ಆಮಿಷಗಳನ್ನ ಒಡ್ಡಲಾಗ್ತಾ ಇದೆ ಅನ್ನೋದನ್ನ ನೀವು ನೋಡಬಹುದು. ಕೋಮಲ್ ಚುನಾವಣೆ ಭರ್ಜರಿಯಾಗಿ ನಡೀತಾ ಇದ್ದು, ಅಭ್ಯರ್ಥಿಗಳು ಈಗಾಗಲೇ ಮಿಕ್ಸಿ ಕುಕ್ಕರ್ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಯಾರ್ಯಾರು ವೋಟ್ ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲ, ಅವರಿಗೆ ಪ್ರವಾಸದ ಆಫರ್ ಅನ್ನು ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಈಗ ಎಲ್ಲೆಲ್ಲಿ ಆಮಿಷಗಳು ಒಡ್ಲಾಗ್ತಿಲ್ಲ, ಎಲ್ಲೆಲ್ಲಿ ಮತದಾರರನ್ನ ಯಾವ ರೀತಿಯಾಗಿ ತಮ್ಮ ಬಳಿಗೆ ಬೀಳಿಸಬಹುದು ಅನ್ನೋದು ಎಲ್ಲಾ ಕಡೆಯಲ್ಲೂ ಆಯ್ತು. ಈಗ ಇಲ್ಲೂ ಕೂಡ ಇಂತಹದ್ದೇ ಒಂದು ಆಮಿಷ ಕೊಟ್ಟು ಮತವನ್ನ ಹಾಕಿಸ್ತಾ ಇದ್ದಾರಾ? ಈಗ ಎಷ್ಟು ಜನರಿಗೆ ಇಂತಹ ಒಂದು ಆಮಿಷವನ್ನ ನೀಡಲಾಗಿದೆ ಆಲ್ಮೋಸ್ಟ್? ನವಿತಾಜನ್, ಏನು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾದ ನಂತರ ಇದೀಗ ಕೋಮಲ್ ಚುನಾವಣೆ ಘೋಷಣೆಯಾಗಿ ಕಳೆದ 1 ತಿಂಗಳಿಂದ ಈ ಒಂದು ಮತದಾರರನ್ನ ಸೆಳೆಯುವಂತಹ ಒಂದು ನಿರಂತರ ಒಂದು ಪ್ರಯತ್ನ ಆಗ್ತಾ ಇರುವಂತದ್ದು. ಕಳೆದ 1 ತಿಂಗಳ ಹಿಂದೆ ಈ ಒಂದು ಚುನಾವಣೆ ಘೋಷಣೆ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಮತದಾರರನ್ನ ಸೆಳೆಯುವಂತ ಪ್ರಯತ್ನ ಬಹಳಷ್ಟು ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಒಂದು ಮತಕ್ಕೆ 5ರಿಂದ 10 ಲಕ್ಷ ರೂಪಾಯಿ ಕೊಡ್ಲಾಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಪ್ರತಿನಿತ್ಯ ಏನು ಮತದಾರರನ್ನ ಗೋವಾ, ಮುಂಬೈ, ದೆಹಲಿ ಸೇರಿದಂತೆ ಏನು ದೇಶದ ಪ್ರವಾಸಿ ತಾಣಗಳಿಗೆ ಮತದಾರರನ್ನ ಕರೆದೊಯ್ಯುವಂತ ಒಂದು ಪ್ರಯತ್ನ ಆಗಿತ್ತು. ಇವತ್ತು ನೇರವಾಗಿ ಮತಗಟ್ಟೆಗೆ ನೇರವಾಗಿ ಹೈಟೆಕ್ ಬಸ್ಗಳಲ್ಲಿ ಮತ್ತು ಹೈಟೆಕ್ ಕಾರ್ಗಳಲ್ಲಿ ಮತದಾರರು ಬಂದಿದ್ದು.
ಇದ್ರು. ಏನು ನಾವು ಗಮನಿಸಬಹುದು, ಹಳ್ಳಿಗಾಡಿನ ಪ್ರದೇಶದಲ್ಲಿ ನಾವು ಗಮನಿಸಬಹುದು, ಎಲ್ಲರೂ ಕೂಡ ಹಾಲು ಉತ್ಪಾದಕರು ಅಂತ ಹೇಳಿದ್ರೆ ಖಂಡಿತ ಒಂದು ಬರಿಗಾಲಲ್ಲಿ ಬಂದು ಇವತ್ತು ಹಾಲು ಉತ್ಪಾದಕರು ಹಾಲನ್ನ ಹಾಕ್ತಾರೆ. ಆದ್ರೆ ಹಾಲು ಉತ್ಪಾದಕರಿಂದ ಆಯ್ಕೆ ಆಗ್ತಕ್ಕಂಥ ನಿರ್ದೇಶಕರು ಮತ್ತೆ ಅಧ್ಯಕ್ಷರಿದ್ದರು, ಅವರ ಹೆಸರಲ್ಲಿ ಇದೀಗ ಒಂದು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇರೋದು. ಇವತ್ತು ಆಗ್ತಿರುವಂತಹ ಬೆಳವಣಿಗೆ ಕೂಡ ಅದನ್ನ ಏನು ಬಸ್ಗಳಲ್ಲಿ ಬಂದಂತಹ ಮತದಾರರಿಗೆ ವಾಪಸ್ ಮತ್ತೆ ಅವರು ಮತದಾನ ಮಾಡಿ ವಾಪಸ್ ಹೋಗೋ ಸಮಯದಲ್ಲಿ ಅವರಿಗೆ ಕುಕ್ಕರು ಮತ್ತೆ ಮಿಕ್ಸಿಯನ್ನ ಕೊಡ್ತಕ್ಕಂಥ ದೃಶ್ಯಗಳು ಸಹಜವಾಗಿತ್ತು. ಮತ್ತೆ ಅವರಿಗೆ ಭರ್ಜರಿ ಒಂದು ಬಾಡೂಟದ ಒಂದು ಆಯೋಜನೆ ಕೂಡ ಮಾಡಲಾಗಿತ್ತು. ಖಂಡಿತ ಕಳೆದ 1 ತಿಂಗಳಿಂದ ಈ ಒಂದು ಮತದಾರರಿಗೆ ಬಹಳಷ್ಟು ಒಂದು ಬೇಡಿಕೆ ಇತ್ತು. ಇನ್ನೇನು ಮತದಾನ ಈಗಾಗಲೇ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಈ ಒಂದು ಮತದಾರರಿಗೆ ಯಾವುದೇ ಒಂದು ಬೇಡಿಕೆ ಕೂಡ ಇರೋದಿಲ್ಲ. ಹಾಗಾಗಿನೇ ಗ್ರಾಮೀಣ ಭಾಗಕ್ಕೆ ಮತದಾರರು ವಾಪಸ್ ತೆರಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಸಮಾಧಾನಕರವಾಗಿ ಇರ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಮಿಕ್ಸಿ ಒಂದು ಕುಕ್ಕರ್ ಅನ್ನು ಕೊಡುವಂತ ಕೆಲಸ ಆಗ್ತಿದೆ. ಇನ್ನು 4 ಗಂಟೆ ನಂತರ ಮತ ಎಣಿಕೆ ಪ್ರಕ್ರಿಯೆ ಕೂಡ ಆಗುತ್ತೆ. ಈಗಾಗಲೇ ಏನು ಕೋಮುಲ್ನ 12 ನಿರ್ದೇಶಕರ ಸ್ಥಾನಕ್ಕೆ 29 ಮಂದಿ ಅಭ್ಯರ್ಥಿಗಳಿದ್ದಾರೆ. ಎಲ್ಲರೂ ಕೂಡ ಏನು ಬಹಳಷ್ಟು ಸಿರಿವಂತರ ಈ ಒಂದು ಕಣದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿನೇ ಸುಮಾರು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಈ ಒಂದು ಚುನಾವಣೆಯನ್ನು ಈಗಾಗಲೇ ಅಭ್ಯರ್ಥಿಗಳು ಎದುರಿಸಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಶಿವಮೊಗ್ಗದ ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣವಾಗಿದೆ. ಇವತ್ತು ಸೇತುವೆಯ ಸಾಮರ್ಥ್ಯ ಪರೀಕ್ಷೆ ನಡೆಸಿದ್ದಾರೆ ಅಧಿಕಾರಿಗಳು. ಜಲ್ಲಿ ತುಂಬಿದ 15 ಟ್ರಕ್ ಅನ್ನ ಬಳಸಿ ಸೇತುವೆಯ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡಿದ್ದಾರೆ. ಈಗ ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಸೇತುವೆಯ ಸಾಮರ್ಥ್ಯ ಪರೀಕ್ಷೆಯನ್ನ ಇವತ್ತು ಅಧಿಕಾರಿಗಳ ತಂಡ ನಡೆಸಿದೆ. ಜಲ್ಲಿ ತುಂಬಿದ 15 ಟ್ರಕ್ ಬಳಸಿ ಸೇತುವೆಯ ಸಾಮರ್ಥ್ಯ ಎಷ್ಟು ಅನ್ನೋದ್ರ ಬಗ್ಗೆ ಪರೀಕ್ಷೆಯನ್ನ ಕೂಡ ಈಗ ಮಾಡಲಾಗ್ತಿದೆ. 2.25 ಕಿಲೋಮೀಟರ್ ಉದ್ದದ ಕೇಬಲ್ ಆಧಾರಿತ ಸೇತುವೆ. ಶರಾವತಿ ನದಿಗೆ ಅಡ್ಡಲಾಗಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಲವು ವರ್ಷಗಳ, ಇದು ದಶಕಗಳ ಒಂದು ಆಸೆ, ಅಲ್ಲಿನ ಕನಸು ಜನರದ್ದು, ಒಂದ್ಸಲ ಸೇತುವೆ ಆಗ್ಬೇಕಪ್ಪ ಅಂತ ಹೇಳಿ. ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಸಿಗಂದೂರು ತೂಗು ಸೇತುವೆಯ ಕಾಮಗಾರಿ ಬಹುತೇಕವಾಗಿ ಪೂರ್ಣವಾಗಿದ್ದು, ಸಾರ್ವಜನಿಕರ ಬಳಕೆಗೂ ಮುನ್ನ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೇತುವೆಯ ಸಾಮರ್ಥ್ಯ ಪರೀಕ್ಷೆಯನ್ನ ನಡೆಸಿದ್ದಾರೆ. ಈ ಮೂಲಕ ಇಷ್ಟು ದಿನಗಳ ಕಾಲ ಎಲ್ಲಾದರೂ ಆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಲಾಂಚ್ ಮೂಲಕ ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು. ಆದರೆ ಇನ್ನು ಮುಂದೆ ಈ ಒಂದು ಸೇತುವೆ ಲೋಕಾರ್ಪಣೆ ಆದರೆ ಈ ಸೇತುವೆಯ ಮೂಲಕವೇ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ಅವಕಾಶ ಆಗತ್ತೆ. ಇದೀಗ ಸೇತುವೆ ಕಂಪ್ಲೀಟ್ ಆಗಿದೆ. ಅದರ ಸಾಮರ್ಥ್ಯವನ್ನು ಕೂಡ ಇವತ್ತು ಪರೀಕ್ಷೆ ಮಾಡಲಾಗಿದೆ. 2.25 ಕಿಲೋಮೀಟರ್ ಇವತ್ತು ಈ ಒಂದು ಸೇತುವೆಯ ಪರೀಕ್ಷೆಯನ್ನ ಮಾಡಲಾಗಿದೆ. ಅಲ್ಲಿ ಕೇಬಲ್ ಆಧಾರಿತ ಸೇತುವೆ ಇದು. ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಈ ಸೇತುವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಒಂದೇ ದಿನಕ್ಕೆ ಕೃಷ್ಣಾ ನದಿಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಕೃಷ್ಣಾ ನದಿಗೆ 21,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಒಂದೇ ದಿನಕ್ಕೆ ಕೃಷ್ಣಾ ನದಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ನೀರಿನ ಏರಿಕೆಯಾಗಿದೆ. ಕೃಷ್ಣಾ ನದಿಗೆ 21,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಒಟ್ಟು 92,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದ್ದು, ದೂದ್ಗಂಗಾ ಹಾಗೂ ವೇದಗಂಗಾ ನದಿಯ ಒಳ ಹರಿವಿನಲ್ಲೂ ಕೂಡ ಹೆಚ್ಚಳವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಲೋಹಿತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರ, ಕರ್ನಾಟಕ ಹಾಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಜೋರಾಗಿರ್ತಕ್ಕಂಥದ್ದು. ಮಳೆಯ ಅಬ್ಬರಕ್ಕೆ ರಾಜ್ಯದ ನದಿಗಳಿಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ನದಿಗಳ ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ. ಪರಿಣಾಮವಾಗಿ ಈಗ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗಡೆ ಬಂದಿರತಕ್ಕಂಥದ್ದು. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ದೇವಸ್ಥಾನಗಳು ಕೂಡ ಇವತ್ತು ಜಲಾವೃತ ಆಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ನಾನಿವತ್ತು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಇದ್ದೀನಿ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ಅನ್ನುವಂಥ ದೇವಸ್ಥಾನ ಇದು. ಈ ಒಂದು ದೇವಸ್ಥಾನ ಏನಂತಂದರೆ ಸಾಕಷ್ಟು ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಕಾರದಗ ಗ್ರಾಮದ ಗ್ರಾಮ ದೇವತೆ ಅಂತಲೇ ಕರೆಸ್ಕೊಳ್ಳುತ್ತೆ. ರಾತ್ರಿವರೆಗೂ ಕೂಡ ಇಲ್ಲಿ ಯಾವುದೇ ನೀರಿರಲಿಲ್ಲ. ಜನ ಇಲ್ಲಿ ಆರಾಮಾಗಿ ಹೋಗ್ತಾಯಿದ್ರು, ಬರ್ತಾಯಿದ್ರು. ಆದರೆ ನಿನ್ನೆ ರಾತ್ರಿ ಏನಂತಂದರೆ ರಾತ್ರಿ ಕಳೆದು ಬೆಳಕಾಗುವಷ್ಟೊತ್ತಿಗಾಗಲೇ ಸಾಕಷ್ಟು ಪ್ರಮಾಣದ ನೀರು ಬಂದಿದೆ. ಆ ನೀರು ಬಂದ ಪರಿಣಾಮವಾಗಿ ಈಗ ದೇವಸ್ಥಾನ ಸಂಪೂರ್ಣವಾಗಿ ಏನಂತಂದರೆ ನೀರಿನಿಂದ ಸುತ್ತುವರೆದಿದೆ ಅಂತ ಹೇಳ್ಬೋದು. ಈಗಾಗಲೇ ಏನಂತಂದರೆ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತರು ನೀರಿನಲ್ಲೇ ನಡ್ಕೊಂಡು ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಏನಂತಂದರೆ ಅವಾಂತರಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಏನಿವತ್ತು ಆ ದೂದ್ಗಂಗಾ ನದಿಗೆ ಸುಮಾರು
27,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರು ಬರ್ತಾ ಇದೆ. ಪರಿಣಾಮವಾಗಿ ಈಗ ನದಿ ತನ್ನ ಪಾತ್ರವನ್ನು ಸಂಪೂರ್ಣವಾಗಿ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೇ ಏನಿವತ್ತು ಅಕ್ಕಪಕ್ಕದ ಜಮೀನುಗಳಿದ್ದಾವೆ, ಆ ಜಮೀನುಗಳಿಗೂ ಕೂಡ ಇವತ್ತು ನೀರು ನುಗ್ಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿರ್ತಕ್ಕಂಥದ್ದು. ಸೊ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಕೂಡ ಈಗ ನಿರಾಶರಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿತ್ಯವೂ ಇದೇ ಒಂದು ದೇವಸ್ಥಾನಕ್ಕೆ ಬಂದು ದೇವರ ಭಕ್ತಿಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ರು. ಅಂಥವ್ರಿಗೆ ಇವತ್ತು ನೀರಿನಲ್ಲಿ ನಡ್ಕೊಂಡು ಹೋಗಿ ದೇವರಿಗೆ ಹೋಗಿ ಬರುವಂಥದ್ದು ಸಾಕಷ್ಟು ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಜನ ಕೂಡ ಇವತ್ತು ಏನಂತಂದರೆ ನದಿ ನೀರಿನ ಹೆಚ್ಚಳದಿಂದ ಇವತ್ತು ಸಂಕಷ್ಟ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ರಣಮಳೆಗೆ ಬೆಳಗಾವಿಯಲ್ಲಿ 15 ಗ್ರಾಮಗಳ ಸಂಪರ್ಕವೇ ಕಟ್ಟಾಗಿದೆ. ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕ ಇದೀಗ ಭಾರೀ ಮಳೆಗೆ ಕಡಿತ ಆಗಿದೆ. ಖಾನಾಪುರ ಗೋವಾ ರಾಜ್ಯ ಹೆದ್ದಾರಿ ಸಂಪರ್ಕ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಖಾನಾಪುರ ಗೋವಾ ರಾಜ್ಯ ಹೆದ್ದಾರಿ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಗ್ರಾಮಗಳ ಜನರು ಇದೀಗ ಅಲ್ಲಿ ಹೋಗೋದಿಕ್ಕಾಗದೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಲಾತ್ರಿ ಹಳ್ಳದ ಬ್ರಿಡ್ಜ್ ಮೇಲೆ ನೀರು ಬಂದಿದೆ. ನೆರಸೆ, ಮಂತುರ್ಗ, ಅಶೋಕ್ ನಗರ, ಗವಳಿವಾಡ, ಹೆಮ್ಮಗಡ ಸೇರಿ 15ಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕವನ್ನೇ ಕಟ್ ಮಾಡಲಾಗಿದೆ. ಈ ಒಂದು ಭಾರೀ ಮಳೆಯಿಂದಾಗಿ ಈ ಗ್ರಾಮಗಳ ಸಂಪರ್ಕವೇ ಕಡಿತ ಆಗಿದೆ. ಈಗಾಗಲೇ ಒಂದರಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೆಲ್ಲೂ ಹೋಗೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಈಗಾಗಲೇ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಿದ್ದೀರಲ್ಲ, ಖಾನಾಪುರದ 15 ಗ್ರಾಮಗಳ ಸಂಪರ್ಕ ಈ ಭಾರೀ ಮಳೆಯಿಂದಾಗಿ ಕಟ್ ಆಗಿದೆ. ಖಾನಾಪುರ ಗೋವಾ ರಾಜ್ಯ ಹೆದ್ದಾರಿ ಕೂಡ ಇದೀಗ ಬಂದ್ ಆಗಿದೆ. ಹಾಲಾತ್ರಿ ಬ್ರಿಡ್ಜ್ ಮೇಲೆ ನೀರು ನಿಂತಿದೆ. ಈಗಾಗಲೇ ಆ ಬ್ರಿಡ್ಜಲ್ಲೂ ಹೋಗೋದಿಕ್ಕೂ ಸಾಧ್ಯ ಇಲ್ಲ. ಮಳೆರಾಯನ ಅಬ್ಬರ ಕಳೆದ ಕೆಲವು ದಿನಗಳಿಂದಲೂ ಬಹಳ ಜೋರಾಗಿ ನಡೀತಾ ಇದೆ. ಈಗ ಕೆಲವು ಕಡೆಗಳಲ್ಲಿ ಮಳೆ ಇದೆ, ಕೆಲವು ಕಡೆಗಳಲ್ಲಿ ಮಳೆ ಇಲ್ಲ. ಆದರೆ ಬೆಳಗಾವಿಯಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ನಿನ್ನೆ ಸಂಜೆ ಕೂಡ ನಿರಂತರವಾಗಿ ಮಳೆ ಸುರಿದಿದೆ. ಈ ಮಳೆಯ ಪರಿಣಾಮವಾಗಿ ಇದೀಗ ಆ ಭಾಗದ ಅಂದರೆ ಖಾನಾಪುರ ಭಾಗದ 15 ಗ್ರಾಮಗಳ ಸಂಪರ್ಕವೇ ಕಟ್ ಆಗಿದೆ. ಒಂದರಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ.